ಏನ್ ಕರ್ಮನಪ್ಪ ಅತ್ಲಾಗೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅರ್ಥವಿ ಕನ್ನಡಿಗ 13. ನೀವು ತಮ್ಮನೇ ನೋಡ್ಕೊಳ್ಳೋ ಗೊತ್ತಾಗಿರುತ್ತೆ ಏನ್ ಮ್ಯಾಟರ್ ಅಂತ. ಇನ್ಫ್ಲೂಯೆನ್ಸರ್ ಗ್ರೂಪ್ ಅಂತ ಹಾಕ್ಬಿಟ್ಟು ರಾಂಗ್ ಅಂತ ಹಾಕಿ ನಾನು ಕಾಮುಕರ ಗುಂಪು ಅಂತ ಹಾಕಿದ್ದೀನಿ. ಏನ್ ಈ ಕಾಮುಕರ ಗುಂಪು, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ನಾನು ಎಷ್ಟೊಂದು ಘಟನೆಗಳ ಬಗ್ಗೆ ಕೇಳ್ಬಿಟ್ಟಿದ್ದೀನಿ. ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಎಷ್ಟೋ ಜನ ಯೂಟ್ಯೂಬರ್ಸು ಒಂದು ರೇಪ್ ಅಟೆಂಪ್ಟ್ ಆಗಿರ್ಬೋದು, ಈ ತರ ಕೇಸ್ಗಳನ್ನೆಲ್ಲ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಕನ್ನಡದಲ್ಲೂ ಇಂಥ ಕಾಮುಕ ನನ್ನ ಮಕ್ಕಳಿದ್ದಾರೆ ಅಂತ ಈಗಲೇ ಫಾರ್ ದಿ ಫಸ್ಟ್ ಟೈಮ್ ಕೊಟ್ಟಿದ್ದು. ಯಾರು ಇವರು, ಏನಾಗಿತ್ತು ಅಂತ ನಾನು ಪ್ರತಿಯೊಂದು ಈ ಡೀಟೇಲ್ ಅಲ್ಲಿ ಹೇಳ್ತೀನಿ. ವಿಡಿಯೋ ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಟರ್ ಏನಪ್ಪಾ ಅಂದ್ರೆ, ನಾನು ಈ ಆಕ್ಚುಲಿ ವಿಡಿಯೋ ಎಲ್ಲ ನನಗೆ ನೆಸೆಸರಿ ಇಲ್ಲ ಮಾಡ್ತಿರೋದು. ಯಾಕಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಇಫ್ ಇನ್ ಕೇಸ್ ನೀವೇನಾದ್ರು ಮಾಗಡಿ ರೋಡ್ಗೆ ಹೋಗ್ಬಿಟ್ಟು ನಾನೊಬ್ಬ ಇನ್ಫ್ಲೂಯೆನ್ಸರ್, ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳಿದ್ರೆ ನಿಮ್ಗೂ ಸೇರ್ ನಾಯಿ ಹೊಡೆದಂಗೆ ಹೊಡಿತಾರೆ. ಇವ್ರಂತರ ಹೆಂಗೆ ಅಂದ್ರೆ, ಕೆಲವೊಬ್ರು ಇದ್ದೇ ಇರ್ತಾರೆ. ಟಗರು ಮೂವಿಲಿ ಡೈಲಾಗ್ ಇಲ್ವಾ, ಅವರೇ ಕೈಲಿ ಒಂದೊಂದು ಎಷ್ಟೊಂದು ಜನ ಕಾಲ್ಗಳಿದ್ರೆ ಅದ್ರೊಳಗೆ ಒಂದೊಂದು ಹುಳುಗಳು ಇರ್ತವೆ ಅಂತ. ಅದೇ ತರ ನಮ್ಮ ಕಮ್ಯುನಿಟಿಲಿ ಒಬ್ಬೊಬ್ರು ಈ ತರ ಸಿಗ್ತಿರ್ತಾರೆ. ಏನು ಮಾಡಂಗಿಲ್ಲ, ಅವನ್ನೆಲ್ಲ ಬಿಟ್ಟಾಗ್ತಾ ಇರಬೇಕು. ಇನ್ಫ್ಲೂಯೆನ್ಸರ್ಸ್ಗೆ ಈ ತರ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದೇ ಒಂದು ಮೇನ್ ಅಜೆಂಡಾ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಮೈನ್ ಮ್ಯಾಟ್ರಿಗೆ ಬರೋಣ. ಏನು ಅಂದ್ರೆ, ನ್ಯೂ ಇಯರ್ ಅಂದ್ರೆ January 1st ಅಂದ್ರೆ ನೈಟ್ ಒಂದು 31st ನೈಟ್ ಎಲ್ಲ ಕುತ್ಕೊಂಡು ಅಂದ್ರೆ 12 o'clock ಮೇಲೆ ರವಿ ಅನ್ನೋರು ನಮ್ಗೆ ಫಸ್ಟ್ ಏನು ಅಂದ್ರೆ, ಮಾಗಡಿ ರೋಡಲ್ಲಿ ಒಬ್ರು ಶ್ರೀ ಮೊಬೈಲ್ ಶಾಪ್ ಅವರು ವೆಂಕಟೇಶ್ ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಪಾರ್ಟಿ ಆರ್ಗನೈಸ್ ಮಾಡ್ತಾರೆ. ಆ ಪಾರ್ಟಿಗೆ ಏನ್ ಮಾಡಿರ್ತಾರೆ ಅಂದ್ರೆ, ಇವರು ಇನ್ಫ್ಲೂಯೆನ್ಸರ್ಸ್ನ ಕೆಲವೊಂದು ಗ್ರೂಪ್ನ ಕರೆದಿರ್ತಾರೆ ಪಾರ್ಟಿಗೆ. ಆ ಪಾರ್ಟಿಲಿ ಎಲ್ಲಿ ನಡೆಯುತ್ತೆ ಅಂದ್ರೆ, ಮಾಗಡಿ ನಡೆಯುತ್ತೆ. ಸೇಮ್ ಅವ್ರ ಒಂದು ತೋಟದ ಮನೆ ಇರುತ್ತೆ. ಆ ಫಾರ್ಮ್ ಹೌಸ್, ತೋಟದ ಮನೆಯಲ್ಲಿರೋ ಒಂದು ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಸರ್ರೆಕ್ ಫುಲ್ ಲೇಟ್ ನೈಟ್ ಪಾರ್ಟಿ ಮಾಡ್ತಾರೆ. ಆ ಪಾರ್ಟಿಲಿ ನಾನ್ ವೆಜ್ ಆಗಿರ್ಬೋದು, ತರಾಂತರ ಡಿಶಸ್ ಆಗಿರ್ಬೋದು, ಅದು ಮತ್ತೆ ಫುಲ್ಲು ವೆರೈಟಿ ಎಣ್ಣೆ ಆಗಿರ್ಬೋದು. ಫುಲ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಸರ್ರೆಕ್ ಚಿತ್ತಾಗ್ಬಿಡ್ತಾರೆ. ಮೈನ್ ಹೆಸರು ಬರ್ತಿರೋದಿಲ್ಲಿ ರವಿ ಜಮುನಾ ಅಂತ. ನೆಕ್ಸ್ಟ್ ಅವ್ರನ್ನ ಬಿಟ್ರೆ ಸಕ್ಕರೆ ನಾಡು ಕೆಂಪ ಅಂತ ಇವರಿಬ್ರು ಹೆಸರು ಬರ್ತಿದೆ. ಈ ರವಿ ಜಮುನಾ ಅಂದ್ಬಿಟ್ಟು ಇವರು ಶಿರಾದವರು. ಇವರು ಆಕ್ಚುಲಿ ಮೈನ್ ಬಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಲೈಟ್ ನೈಟ್ ಫುಲ್ಲು ಕುಡಿದು ಚಿತ್ತಾಗ್ಬಿಟ್ಟು ತಮ್ಮ ಗಾಡಿ ತಗೊಂಡು ಆಫ್ಟರ್ ಪಾರ್ಟಿ ಅನ್ಸುತ್ತೆ, ಇಫ್ ಇನ್ ಕೇಸ್ ಪಾರ್ಟಿ ಅವ್ರು ಏನಾದ್ರು ಇದ್ರ ಜೊತೆಗಿದ್ರೆ ಅವರು ಕೂಡ ಶಿಕ್ಷೆ ಆಗ್ಲಿ ಅಂತ ನಾನು ಬಯಸ್ತೀನಿ. ಆಫ್ಟರ್ ಪಾರ್ಟಿ ಆದ್ಮೇಲೆ ಇವರು ಮತ್ತೆ ಇವ್ರ ಜೊತೆಗಿರೋರು ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು ಆನ್ ದ ವೇ ರೋಡ್ ಸೈಡ್ ಫುಲ್ ಕುಡ್ಬಿಟ್ಟಿರ್ತಾರೆ. ಒಂದು ಹುಡುಗಿ ನಡ್ಕೊಂಡು ಹೋಗ್ತಿರುತ್ತೆ. ಅದೇ ಸಮಯದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ, ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಫಸ್ಟ್ ಅಡ್ರೆಸ್ ಕೇಳ್ತಾರೆ, ಹಿಂಗೆ ಎಲ್ಲೋಗ್ಬೇಕು ಅಂತ. ಆ ಹುಡುಗಿ ಫುಲ್ ಮುಖ ನೋಡ್ಬಿಟ್ಟು ಇವ್ರು ಸರ್ರಾಗಿ ಕುಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಇವ್ರೇನು ರೆಸ್ಪಾನ್ಸ್ ಮಾಡಲ್ಲ, ಹಂಗೆ ಮುಂದೆ ಹೋಗ್ತಿರ್ತಂತೆ. ಆಗ ಇವರು ಮತ್ತೆ ಪುನಃ ಫಾಲೋ ಮಾಡ್ಬಿಟ್ಟು ಆ ಹುಡುಗಿನ ಬಲವಂತಾಗಿ ಎಳೆದ್ಬಿಟ್ಟು ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಹಂಗೆ ಆನ್ ದ ವೇ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಅದ್ರೊಳಗೆ ಇನ್ನೂ ಏನೇನ್ ಮಾಡ್ತಾರೋ ಅದೆಲ್ಲ ಫುಲ್ಲು ಪ್ರೈವೇಟ್ ಆಗಿಟ್ಟಾರೋ ಮ್ಯಾಟರ್ನ, ಅದು ಆಕ್ಚುಲಿ ಹೇಳ್ಬಾರ್ದು. ಇವರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಹೋಗ್ತಾ ಆನ್ ದ ವೇ ಫುಲ್ ಕುಡ್ದ್ಬಿಟ್ಟಿರ್ತಾರಲ್ಲ, ಒಂದ್ ಮಾಡಕ್ಕೆ ಅಂತ ಗಾಡಿನ ನಿಲ್ಲಿಸ್ತಾರೆ. ಸೈಡ್ಗೆ ಹಾಕ್ತಾಗ ಈ ಹುಡುಗಿ ಧೈರ್ಯ ಮೆಚ್ಚಲೇಬೇಕಾಗಿತ್ತು. ಈ ಹುಡುಗಿ ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಅಣ್ಣಂಗೆ ಫೋನ್ ಹಾಕ್ಬಿಟ್ಟು ಅವ್ರ ಅಣ್ಣಗೆ ಹೇಳ್ತಾರೆ ಇಂತಿಂತ ಜಾಗದಲ್ಲಿ ಇದೀನಿ ಅಂತ. ಅವ್ರ ಅಣ್ಣಗೆ ಯಾವಾಗ ಈ ಮ್ಯಾಟರ್ ಗೊತ್ತಾಗುತ್ತೋ ಕಾರ್ನ ಚೇಸ್ ಮಾಡಿ ಅವ್ರನ್ನ ಇವನು ರವಿ ಜಮುನಾ ಅನ್ನೋನ್ನ ಹಿಡಿದು ಸರ್ರಾಗಿ ಹೊಡೆದವ್ರೆ. ಇನ್ನೊಂದೇನ್ ಮ್ಯಾಟರ್ ಬಂದಿದೆ, ರವಿ ಜಮುನಾ ಜೊತೆ ಇವರು ಸಕ್ಕರೆ ನಾಡು ಕೆಂಪ ಅಂತ ಏನಿದ್ದಾರೆ ಅವರು ಕೂಡ ಇದಾರೆ ಅಂತ ಬರ್ತಿದೆ. ಬಟ್ ಅಷ್ಟು ಕನ್ಫರ್ಮ್ ಏನಿಲ್ಲ. ಫಸ್ಟ್ ಮೇನ್ A1 ಯಾರು ಬರ್ತಾರೆ ಅಂದ್ರೆ ರವಿ ಜಮುನಾ, ಇವರೇ ಮೇನ್ ಅಲ್ಲಿ ಇರೋದು ಕಿಡ್ನಾಪ್ ಕೇಸಲ್ಲಿ. ಇಫ್ ಇನ್ ಕೇಸ್ ಕೆಂಪಣ್ಣ ಇವರಿದ್ರಲ್ಲ, ಸಕ್ಕರೆ ನಾಡು ಕೆಂಪಣ್ಣ, ಅವರು ಇದ್ರು, ಅವ್ರಿಗೂ ಶಿಕ್ಷೆ ಆಗ್ಲಿ, ಯಾವುದೇ ತರ ಮುಲಾಜಿಲ್ಲ. ಇವ್ರಿಗೆ ರವಿ ಜಮುನಾ ಅನ್ನೋರ್ಗೆ ಅಲ್ಲೇ ಸ್ಪಾಟ್ ಅಲ್ಲಿ ಹಿಡಿದ್ಬಿಟ್ಟು ಇರೋರು ಲೋಕ್ಲೇಟ್ಸ್ ಆಗಿರ್ಬೋದು, ಮತ್ತೆ ಅವ್ರ ಅಣ್ಣ ಇದಾರಲ್ಲ, ಅವ್ರ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟು ಸರ್ರೆಗೆ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ಮೇಲೆ ಏನಾಗುತ್ತೆ ಸೀನು ಅಂದ್ರೆ, ಈ ಸಕ್ಕರೆ ನಾಡು ಕೆಂಪ ಅಂತ ಏನಿದಾರೋ ಅವ್ರು ಹೋಗಿರ್ತಾರೆ. ಇಲ್ಲಿ ಅವ್ರು ಏನ್ ಹೇಳ್ತವ್ರೆ ಅಂದ್ರೆ, ಜೊತೆಗಿರೋರು ನಮಗೆ ಗೊತ್ತಿರೋರು ಅದನ್ನ ನೋಡಕ್ ಹೋಗಿದೀವಿ ಅನ್ನೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಬಟ್ ಅವ್ರು ಏನಂತ ತಿಳ್ಕೊಂಡಿದ್ದಾರೆ ಅಂದ್ರೆ, ಇವರು ಅವ್ರ ಜೊತೆ ಇದಾರೆ ಅಂತ ಇದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗ್ಲಿ, ಅದೇನ್ ಮುಖ ಮುಲಾಜ್ ಏನಿಲ್ಲ. ಅಲ್ಲಿ ಲೋಕ್ಲೇಟ್ಸ್ ಏನ್ ಬರ್ತಾರೋ, ನಮ್ಮೂರ್ ಹುಡುಗಿ 17 ವರ್ಷದ ಹುಡುಗಿನ ಇವ್ರು ಹಿಂಗ್ ಮಾಡಿರೋದು. ಯಾವನಿಗೆ ತಾನೇ ಸಿಟ್ಟು ಬರಲ್ಲ ಹೇಳ್ರಿ. ಅಲ್ಲಿ ಲೋಕಲ್ ಜನಗಳು ಆ ವಿಷಯ ಕೇಳ್ಬಿಟ್ಟು ಫುಲ್ಲು ಕೋಪದಿಂದ ಏನ್ ಮಾಡಿದ್ದಾರೆ ಅಂದ್ರೆ, ಈ ಸಕ್ಕರೆ ನಾಡು ಕೆಂಪಂಗೆ ಮತ್ತೆ ಕಬ್ಜಾ ಶರಣ್ ಅಂತ ಬಂದ ಇಬ್ಬರಿಗೂ ನಾಯಿ ನರಿ ಹೊಡೆದಾರೆ. ಫಸ್ಟ್ ಸಿಗಾಕೊಂಡಿರೋದು ಸಕ್ಕರೆ ನಾಡು ಕೆಂಪ. ಇವ್ರಿಗೆ ಅಂತೂ ಹೊಡೆದವ್ರೆ ನಾಯಿ ನರಿ ಹೊಡೆದವ್ರೆ. ನಾನು ಮೇನ್ ಈ ರವಿ ಜಮುನಾ ಅಂತ ಇದಾರಲ್ಲ, ಇವ್ರಿಗೆ ಯೂಟ್ಯೂಬ್ ಅಲ್ಲಿ 100K ಫಾಲೋವರ್ಸ್ ಅವ್ರೆ. 99 ಸಮಥಿಂಗ್ 100K ಅನ್ಕೊಳ್ರಿ. ಸುಮಾರು ಯೂಟ್ಯೂಬ್ ಅಲ್ಲಿ 32,000 ಸಬ್ಸ್ಕ್ರೈಬರ್ಸ್ ಅವ್ರೆ. ಇಂಥ ವ್ಯಕ್ತಿ ಇವ್ರು ಇದ್ದವರು ಮೇನ್ ನೀವು ನೋಡಿರ್ತೀರ, ಸ್ಪ್ಲೆಂಡರ್ ಪ್ಲೇಸ್ ಅಲ್ಲಿ, ರೆಡ್ ಕಲರ್ ಸ್ಪ್ಲೆಂಡರ್ ಪ್ಲೇಸ್ ಅಲ್ಲಿ ಲಡಕ್ ಒಂದು ಟ್ರಿಪ್ ಹೊಡೆದವ್ರೆ. ಆಮೇಲೆ ಅಲ್ಲಿ ಇಲ್ಲಿ ಹೊಡಿತಿರ್ತಾರೆ. ಮತ್ತೆ ಅಲ್ಲಿ ಇಲ್ಲಿ ಫುಲ್ ಕ್ಯಾಂಪಿಂಗ್ ಎಲ್ಲ ಹಾಕೊಂಡು ಫುಲ್ ಇದೇ ತರ ಒಂದು ಟ್ರಾವೆಲ್ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ. ಈಗ ಒಬ್ಬ ಟ್ರಾವೆಲ್ ಮಾಡ್ತಾವನೆ ಅಂದ್ರೆ ಟ್ರಾವೆಲ್ ಇನ್ಫ್ಲೂಯೆನ್ಸರ್ ಅಂತಾರೆ. ಕಿಚನ್ ಫುಡ್ ಬ್ಲಾಗ್ ಎಲ್ಲ ಮಾಡ್ತಿದ್ರೆ ಅವ್ರು ಫುಡ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಇನ್ಫ್ಲೂಯೆನ್ಸರ್ ಆಗಿದ್ದವನು ಏನ್ ಮಾಡ್ಬೇಕು ಅಂದ್ರೆ, ಒಂದು ಒಳ್ಳೆ ಕೆಲಸದ ಬಗ್ಗೆ ಇನ್ಫ್ಲೂಯೆನ್ಸ್ ಮಾಡಬೇಕು. ಈಗ ನಮ್ಮ ಕಮ್ಯುನಿಟಿಲಿ ಈ ತರ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಹಾಗೆ ಆಗುತ್ತೆ. ಈ ಸಕ್ಕರೆ ನಾಡು ಕೆಂಪನೋ ಇವ್ರು ಬಂದ್ಬಿಟ್ಟು ಇವ್ರಿಗೆ ಒಂದು 300K ಫಾಲೋವರ್ಸ್ ಅವರೇ ಇನ್ಸ್ಟಾಗ್ರಾಮ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ ಎಷ್ಟವರು ಅಂತ ಅಷ್ಟು ನನಗೆ ಅಂದಾಜು ಗೊತ್ತಿಲ್ಲ, ಅದನ್ನೆಲ್ಲ ಕೆಳಗಡೆ ಹಾಕಿರ್ತೀನಿ. ಈ ಸಕ್ಕರೆ ನಾಡು ಕೆಂಪ ಇವ್ರೇನ್ ಮಾಡ್ತಾರೆ ಅಂದ್ರೆ, ಇವ್ರವ್ರ ಜೊತೆ ಇದಾರೆ ಅಂತ ಬಂದಿದೆ. ಇಫ್ ಇನ್ ಕೇಸ್ ಅವರು ಇದ್ರು, ಅವ್ರು ಕೂಡ ಶಿಕ್ಷೆ ಆಗ್ಲಿ.
ಈ ಘಟನೆ ಎಲ್ಲಿ ನಡೆದಿದ್ದು ಅಂದ್ರೆ ತೋಟವಾಲು ಗೋಲ್ರಟ್ಟಿ ಅನ್ನೋ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಅಡ್ರೆಸ್ ಕೇಳಬೇಕಾದ್ರೆ ಆ ಸ್ಪಾಟ್ ಅಲ್ಲಿ ಆ ಹುಡುಗಿ 17 ವರ್ಷದ ಹುಡುಗಿನ ನನ್ನ ಮಕ್ಕಳು ಎಳ್ದಾಡಿ ಕಾರಿಗೆ ಕಿಡ್ನಾಪ್ ಮಾಡಿದ್ದಾರೆ. ಏನ್ ಹೇಳ್ರಿ ನೀವು? ಕನ್ನಡ ಕಮ್ಯುನಿಟಿಲಾಗಿದೆ. ಯೂಟ್ಯೂಬರ್ಸ್ ಇನ್ನೂ ಎಷ್ಟೋ ಜನ ಬರ್ತಿರ್ತಾರೆ, ಬಡ್ಡಿಂಗ್ಸ್ಗಳಿರ್ತಾರೆ, ಮುಂದೆ ಫ್ಯೂಚರ್ ಏನೋ ಹೆಸರು ಮಾಡಬೇಕು ಅಂತ. ಇಂಥ ನನ್ನ ಮಕ್ಕಳಿಂದ ಇನ್ಫ್ಲೂಯೆನ್ಸರ್ ಹೆಸರುಗಳು ಹಾಳಾಗುತ್ತೆ. ನಾವೇನಾದ್ರು ಇಫ್ ಇನ್ ಕೇಸ್ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾನು ಮಾಗಡಿಗೆ ಹೋಗ್ಬಿಟ್ಟು ನಾನೊಬ್ಬ ಯೂಟ್ಯೂಬರ್ ಅಂತ ಅಂದ್ರೆ ನರಿ ಹೊಡಿತಾರೆ. ಏನ್ ಬೇಕ್ರಯ್ಯ ನಿಮ್ಗೆ? ನೀವೊಬ್ರು ಇನ್ಫ್ಲೂಯೆನ್ಸರ್ಸ್ ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಬೇರೆಯವ್ರಿಗೆ ಮೋಟಿವೇಟ್ ಮಾಡಬೇಕು, ಈ ತರ ಮಾಡಿ, ಈ ತರ ಕಂಟೆಂಟ್ಗಳನ್ನ ಮಾಡಿ, ನಮ್ಮ ಕನ್ನಡ ಕಮ್ಯುನಿಟಿ ಅದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸಿ ಅಂತ. ಅಷ್ಟೆಲ್ಲದಲ್ಲೇ ಇರ್ತಾರ. ಇನ್ನು ಫ್ಯೂಚರ್ ಅಲ್ಲಿ ಬರೋ ಇರ್ತಾರೆ. ನಮ್ಮ ಕನ್ನಡನ ಈಗ ನಮ್ಮ ಕನ್ನಡದಲ್ಲಿ ಅಷ್ಟು ಕನ್ನಡ ಕ್ರಿಯೇಟರ್ಸ್ ಜಾಸ್ತಿ ಇದ್ದಾರೆ, ಬಟ್ ಟಾಪ್ ಕ್ರಿಯೇಟರ್ಸ್ ಎಲ್ಲೋ ಕಡಿಮೆ. ಅದೇ ಹಿಂದಿ ಮತ್ತೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ಬಿಟ್ರೆ ಇಷ್ಟೊಂದು ಜನ ಕ್ರಿಯೇಟರ್ಸ್ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಅವ್ರು ಯೂನಿಟಿ ಇದೆ, ನಮ್ದ್ರಲ್ಲಿ ಯೂನಿಟಿನೂ ಇಲ್ಲ. ಈ ತರ ನನ್ನ ಮಕ್ಕಳು ಬರ್ತಾರೆ. ಫಸ್ಟ್ ನಮ್ ಜನಗಳು ಸರಿ ಇಲ್ಲ. ಈ ನನ್ನ ಮಕ್ಕಳು ಪಾಪ ಅಂತ ಇವನು ಸಕ್ಕರೆ ನಾಡು ಕೆಂಪೈ ವಯ್ಯ ಯಾವುದಕ್ಕೂ ಕಮ್ಮಿ ಇಲ್ಲ. ಬರೀ ಮನೆಯಲ್ಲಿ ಬಡತನ ತೋರಿಸ್ಬಿಟ್ಟು ಅದು ಇದು ತೋರಿಸ್ಬಿಟ್ಟು ಬಡತನದೆಲ್ಲ ತೋರಿಸ್ಬಿಟ್ಟು ನಮ್ಗೇನು ಇಲ್ಲ ಅಂದ್ಬಿಟ್ಟು ಹಳೆ ಫ್ಲೈಟ್ ಎತ್ತದ ಅಣ್ಣ ಬೇರೆ ಕಂಟ್ರಿದೆಲ್ಲ ಟ್ರಾವೆಲ್ ಮಾಡ್ತಾನೆ. ಈಗ ನೋಡಿದ್ರೆ ಇಂಥ ಹಲ್ಕ ಕೆಲಸ ಅವ್ರ ಜೊತೆ ಸೇರಿದ್ದಾನೆ. ಇದು ನಮ್ಮ ಜನಗಳು ಇಂಥ ನನ್ನ ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನ ಇವನು ರವಿ ಜಮುನಾ ಇವನೆಂತ ಕಚಡ ನನ್ನ ಮಗ ಅಂದ್ರೆ, ಇವನು ನೋಡ್ಕೊಂಡು ಓಡಾಡಿದ್ರೆ ಬೇರೆ ಅನ್ಯಾಯ ಬಗ್ಗೆ ಮಾತಾಡ್ತಾನೆ ನನ್ನ ಮಗ. ಅಲ್ಲಿ ನೋಡಿ ಫ್ರೆಂಡ್ಸ್ ಹಿಂಗೆ ಬರ್ತಿದ್ದಾರೆ, ಅಲ್ಲಿ ಅದು ಇದು ಅಂತ ಬರೀ. ಈ ನನ್ನ ಮಕ್ಳಿಗೆ ಎಡಿಟಿಂಗ್ ಸ್ಕಿಲ್ ಇಲ್ಲ. ನಾನು ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಒಂದು ಎಡಿಟಿಂಗ್ ಸ್ಕಿಲ್ ಇಲ್ಲ. ಫುಲ್ಲು ಸಿಂಪತಿ ತೋರಿಸ್ಕೊಂಡು ವಿಡಿಯೋ ಮಾಡ್ತಾರೆ. ಇಷ್ಟನ್ನು ಬಿಟ್ಟರೆ ಇವ್ರು ಏನೂ ಮಾಡಲ್ಲ. ಕಂಟೆಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈ ನನ್ನ ಮಕ್ಕಳು ಏನೋ ಬೆಳಿತವ್ರೆ, ನಮ್ಮ ಜನಗಳಿಗೆ ಏನೋ ಅವ್ರ ಕಂಟೆಂಟ್ ಇಷ್ಟ ಆಗೈತೆ ಅಂತ ಬೆಳೆಸ್ತವ್ರೆ. ಅದ್ರ ಮಧ್ಯದಲ್ಲಿ ಅಲ್ಕ ನನ್ನ ಮಕ್ಕಳು ಹಿಂಗೆ ಮಾಡಿದ್ದಾರೆ ಅಂದ್ರೆ ಯಾವನಿಗೆ ಕೋಪ ಬರಲ್ಲ ಹೇಳ್ರಿ? ಯಾವನು ಇದ್ರ ಬಗ್ಗೆ ವಾಯ್ಸ್ ರೈಸು ಮಾಡಲ್ಲ. ಯಾಕಂದ್ರೆ ನಮ್ಮ ಕನ್ನಡ ಕ್ರಿಯೇಟ್ರು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಲ್ಲಿವರೆಗೂ ಅವ್ರು ಬುಡಕ್ ಬರಲ್ವೋ ಗುರು, ಇದು ಬೇರೆ ಮ್ಯಾಟ್ರ್ ಅಲ್ಲ ಗುರು. ಅವ್ನೇನೋ ಗಾಂಜಾ ಗಿಂಜಾ ತಗೊಂಡು ಅವ್ನ ಪರ್ಸನಲ್ ಬಿಟ್ಟಾಕಿ ಹೆಣ್ಮಕ್ಳು ಮ್ಯಾಟ್ರು. ಅದು ಯಾವುದೋ ಹುಡುಗಿ ಅಲ್ಲ. ಇಫ್ ಇನ್ ಕೇಸ್ ಅದೇ ನಮ್ಮನೆ ಮಗುಗೂ ಇದೇ ತರ ಆಗಿದ್ರೆ ಯಾವನಾದ್ರೂ ವಾಯ್ಸ್ ರೈಸ್ ಮಾಡ್ದಲ್ಲಿ ಇರ್ತಿದ್ರ? ಫಸ್ಟ್ ಮೇಯ್ನು ಅವನು ಹೆಣ್ಮಕ್ಳು ಮ್ಯಾಟ್ರಿಗೆ ಹೋಗೋನೆ. ಕಚಡ ನನ್ನ ಮಕ್ಳಿಗೆ ಮದ್ವೆ ಆಗೈತೆ, ಮಕ್ಳುಗಳಿದ್ದಾರೆ. ಇಂಥ ನನ್ನ ಮಕ್ಕಳು ಅವಳ ಮಗಳೇ ಏಜು ಅಂಥವ್ರಿಗೆ ಹೋಗಿದಾರಲ್ಲ, ಇವ್ರಿಗೆ ಯಾವ್ದು ಹೊಡಿಬೇಕು ಹೇಳ್ರಿ? ಇವ್ರಿಗೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ನಾವು UP ಹೋಗಿದ್ನಲ್ಲ ರೀಸೆಂಟಾಗಿ, ನೇಪಾಲ್ ರೈಡ್ ಮಾಡಿದ್ನಲ್ಲ, ಅಲ್ಲಿ ಸುಮ್ಮನೆ ಹಂಗೆ ಲೋಕಲ್ನ ಕೇಳಿದ್ರೆ ನಿಮ್ಮ ಯೋಗಿಜಿ ಜಾಸ್ತಿ ಮಾತಾಡೋದಿಲ್ಲ. ಒಂದ್ಸತಿ ವಾರ್ನಿಂಗ್ ಕೊಡ್ತಾರೆ ಅಂದ್ರೆ 2ನೇ ಸತಿ ಬುಲ್ಡೋಸರು. ಅಲ್ಲಿ ಏನಾದ್ರು ರೇಪ್ ಗೀಪ್ ಏನಾರು ಮಾಡಿಸಿ ಹಾಕೊಂಡ್ರೆ ಡೈರೆಕ್ಟ್ ಹಂಗೆ ಕತ್ತರಿಸ್ತಾರೆ. ಇಲ್ಲೂ ಏನ್ ಮಾಡ್ಬೇಕು ಅಂದ್ರೆ, ನನ್ನ ಮಗಂಗೆ ಮಾಡಿದ್ನಲ್ಲ, ಇಫ್ ಇನ್ ಕೇಸ್ ಅದಾಗಿದೆ ಅನ್ಕೋ ಅಂದ್ರೆ ಫುಲ್ ಕ್ರೂರವಾಗಿ ಶಿಕ್ಷೆ ಕೊಡ್ಬೇಕು ಅವ್ನಿಗೆ, ನನ್ನ ಮಗಂಗೆ. ಇಂಥ ನನ್ನ ಮಗನ್ ನೋಡಿ ಬೇರೆಯವರು ಕೂಡ ಇನ್ಫ್ಲೂಯೆನ್ಸ್ ಆಗ್ಬೇಕು. ಈ ಇನ್ಫ್ಲೂಯೆನ್ಸರ್ಗೆ ಕೊಡೋ ಶಿಕ್ಷೆ ನೋಡಿ ಬೇರೆಯವರು ಕೂಡ ಇನ್ಫ್ಲೂಯೆನ್ಸ್ ಆಗ್ಬೇಕು, ಇನ್ನೊಂದ್ಸಲ ಈ ತರ ಮಾಡಬಾರ್ದು ಅಂತ. ಹೊಟ್ಟೆಗೆ ಏನ್ ತಿಂತಾನಪ್ಪ, ಮಗಳು ಏಜ್ ಅವನಿಗೆ. ಏನ್ ಕರ್ಮನಪ್ಪ ಅತ್ಲಾಗೆ. ನಾನು ಇನ್ನೊಂದು ಪ್ರೆಸೆಂಟ್ ಬರೋ ಕಂಟೆಂಟ್ ಕ್ರಿಯೇಟರ್ಸ್ ಏನ್ ಹೇಳ್ತೀನಿ ಅಂದ್ರೆ, ಇಫ್ ಇಟ್ ಪಾಸಿಬಲ್ ಆದ್ರೆ ನಿಮ್ಗೆ ಏನ್ ಕಂಟೆಂಟ್ ಇದೆಯೋ, ಈಗ ಫುಡ್ ಬ್ಲಾಗ್ ಮಾಡ್ತಿರೋ ಅಥವಾ ಯಾರಿಗಾದ್ರೂ ಊಟ ಕೊಡ್ತಿರೋ, ಅವನ್ ಏನ್ ಹೇಳಿದ್ರು ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಕೈಲಿ ಏನಾಗುತ್ತೋ ಅದು ಬೆಸ್ಟ್ ಕೊಡ್ರಿ. ಈ ತರದೆಲ್ಲ ಬರ್ತಿರ್ತವೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ನ್ಯೂಸ್ ಅಂತೂ ತುಂಬಾ ಸ್ಪ್ರೆಡ್ ಆಗಿದೆ. ನಿಮ್ ಮನೇಲೂ ಕೂಡ ನೋಡಿರ್ತಾರೆ, ನೋಡು ನೀನು ಈ ತರ ಯೂಟ್ಯೂಬ್ ಮಾಡ್ತೀಯ ಹಂಗೆ ಹಿಂಗೆ ಅಂತ ಬೈತಿರ್ತಾರೆ. ತಲೆಯನ್ನು ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ತರ ಬರ್ತಿರ್ತವೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದೊಂಥರ ಅವರೇ ಕಾಳಲ್ಲಿ ಒಂಥರ ಹುಳುಗಳು ಇದ್ದಂಗೆ ಅವಾಗ ಒಂದೊಂದು ಹುಡ್ಕಂತಿರ್ತವೆ, ಅದನ್ನೆಲ್ಲ ಚೂಟ್ ಸಾಯಿಸ್ತಾರೆ. ಆ ಥರ ಏನಿಲ್ಲ. ನಮ್ಮ ಕನ್ನಡ ಕಮ್ಯುನಿಟಿ ಈಗ ಒಂದು ಸ್ವಲ್ಪ ಕೂಲಾಗೂ ಐತೆ, ಮತ್ತೆ ಚೆನ್ನಾಗೂ ಐತೆ. ಇಂಥ ನನ್ನ ಮಕ್ಕಳಿಂದ ಎಲ್ಲೋ ಒಂದೊಂದ್ಸತಿ ಗಲ್ಬೆ ಆಗುತ್ತೆ, ಮತ್ತೆ ಆಸ್ ಯೂಶಲ್ ಸೇಮ್ ಆಗುತ್ತೆ. ಈಗ ಮಾಗಡಿ ಅವರು ಏನು ತುಂಬಾ ಫುಲ್ಲು ಕಿಚ್ಚೆದ್ಬಿಟ್ಟವರೋ ಈ ಇನ್ಫ್ಲೂಯೆನ್ಸರ್ಸ್ ಮೇಲೆ, ಅವ್ರಿಗೆ ತುಂಬಾ ಹೊಡೆದ್ಬಿಟ್ಟವ್ರಂತೆ. ಒಂದಿಬ್ಬರಿಗೆ ಸಕ್ಕರೆ ನಾಡು ಕೆಂಪಂಗೆ ಮತ್ತೆ ಇನ್ ಕೆಲವರು ಅದನ್ನ ಬಿಟ್ರೆ ಕಬ್ಜಾಗೆ, ಇವರಿಬ್ರು ಹೆಸರು ತುಂಬಾ ಬಂದೈತೆ. ಇವರು ಕೂಡ ಕ್ಲಾರಿಫಿಕೇಶನ್ ವಿಡಿಯೋ ಮೇಲೆ ವಿಡಿಯೋ ಮಾಡಿ ಹೇಳ್ತಿದ್ದಾರೆ. ಇಫ್ ಇನ್ ಕೇಸ್ ಕಬ್ಜಾ ಶರಣ್ ಏನು ಅವರು ಹೇಳಿದ್ದಾರೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ಗೊತ್ತಿರೋರಲ್ವ, ಅದಕ್ಕೋಸ್ಕರ ನೋಡ್ಕೊಂಬರಕ್ ಹೋಗಿದ್ದೀನಿ ಅಂತ. ಇಫ್ ಇನ್ ಕೇಸ್ ವೆಲ್ ಅಂಡ್ ಗುಡ್, ಅವರು ಅದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ವೆಲ್ ಅಂಡ್ ಗುಡ್. ಅದನ್ನ ಬಿಟ್ರೆ ಸಕ್ಕರೆ ನಾಡು ಕೆಂಪ ಏನ್ ಬರ್ತಿದೆ ಅಂದ್ರೆ ಮ್ಯಾಟರು, ಅವರು ಕೂಡ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ರು ಈ ರವಿ ಜಮುನಾ ಜೊತೆ ಅಂತ. ಇಫ್ ಇನ್ ಕೇಸ್ ಅವ್ರಿಗಾಗಿದ್ರೆ ಆ ವಧೆ ಜೊತೆಗೆ ಕಠಿಣವಾಗಿ ಶಿಕ್ಷೆನೂ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ದಯವಿಟ್ಟು ಇನ್ನೊಂದ್ಸಲ ಆದ್ರೂ ಈ ತರ ಮಾಡಕ್ ಹೋಗ್ಬೇಡ್ರಿ. ನೀವು ಕುಡ್ದಿದ್ದು ನಶೆಲಿಂಗ್ ಮಾಡಿದಿರಾ, ಕುಡ್ದಿದ್ದು ಯಾವಾಗಲೂ ಹೊಟ್ಟೆಲಿರ್ಬೇಕು, ಒಟ್ಟು ಬೇರೆಯವ್ರ ಮೇಲೆ ಆಕ್ರೋಶ ಆಗ್ಬೋದು. ಅದೊಂದು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ಕಾರ.